ಫಿಲಿಪೀನ್ಸ್ ಸರಣಿ ಸಂಪೂರ್ಣವಾಗಿ ಮುಗಿಸೋಕ್ಕೆ ಸಾಧ್ಯವಾಗಲಿಲ್ಲ. PD1727 ಅಂತ ಒಂದು ರೂಲ್ಸ್ ಮಾಡಿದ್ದಾರೆ. ಅದೇನಪ್ಪ ಅಂದರೆ, ಯಾಕೆ ಅರ್ಧದಲ್ಲೇ ಫಿಲಿಪೀನ್ಸ್ ಪ್ರವಾಸ ಸರಣಿಯನ್ನು ಮುಗಿಸಿ ಬೇರೆ ಕಡೆ ಹೋಗ್ತಾ ಇದ್ದೀನಿ ಅನ್ನೋದಕ್ಕೆ ಇವತ್ತು ಎರಡು ಬಹಳ ಖುಷಿಯ ವಿಚಾರಗಳನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೇಬೇಕು. ಅಂದರೆ 60 ದಿವಸಗಳು ನಾನು ಫ್ರೀ ಆಗಿ ಥೈಲ್ಯಾಂಡ್ ದೇಶದಲ್ಲಿ ಸುತ್ತಾಡ್ಬೋದು. ಥೈಲ್ಯಾಂಡ್ ದೇಶದಲ್ಲಿ ನೀವು ಏನೇ ಪರ್ಚೇಸ್ ಮಾಡಿದ್ರು ವ್ಯಾಟ್ ರೀಫಂಡ್ ಇರುತ್ತೆ. ತಾಯಿ ಬಾತು ದಿನ ದಿನ ಏರ್ತಾ ಇದೆ. ಏನೋ ಫ್ರೀ ಗಿಫ್ಟ್ ಕೊಟ್ರು, ವಾವ್ ಏನಂತ ನೋಡೋಣ. ನಿಮ್ಗೆ ಅವಾಗಲೇ ಹೇಳಿದ್ದೆ ಎರಡು ಖುಷಿಯ ವಿಚಾರ ಇದೆ ಅಂತ. ಎರಡನೇದು ಹೇಳಲ್ಲ, ಹೋಗಿ ತೋರಿಸ್ತೀನಿ. ಯಾಕಂದ್ರೆ ಸರ್ಪ್ರೈಸ್ ಆಗಿರ್ಬೇಕಲ್ವಾ. ಈ ಮೂಮೆಂಟ್ಗೋಸ್ಕರ ಬಹಳ ವರ್ಷಗಳಿಂದ ವೆಯ್ಟ್ ಮಾಡಿದ್ದೆ. ಸಾಧ್ಯವಾಗದ ಜಾಗಗಳಿಗೆ ಸಾಧ್ಯವಾದಾಗೆಲ್ಲ ಹೋಗೋ ಈ ನಿಮ್ಮ ಗ್ಲೋಬಲ್ ಕನ್ನಡಿಗನ ಬೆನ್ನೆಲುಬಾಗಿ ನಿಂತಿರುವಂತಹ ಕರುನಾಡಿನ ಅಚ್ಚುಮೆಚ್ಚಿನ ನಂಬರ್ 1 ಟ್ರಾವೆಲ್ ಕಂಪನಿ ವೇ ಟು ವರ್ಲ್ಡ್. ವಿಶ್ವದ ಯಾವುದೇ ಮೂಲೆಗೆ ನೀವು, ನಿಮ್ಮ ಕುಟುಂಬ, ನಿಮ್ಮ ಗ್ರೂಪು ಹೋಗಬೇಕು ಅಂತ ಆಶಯ ಪಟ್ಟಿದಲ್ಲಿ ಹಿಂದೆ ಸಂಪರ್ಕಿಸಿ ನನ್ನ ಅಚ್ಚುಮೆಚ್ಚಿನ ವೇ ಟು ವರ್ಲ್ಡ್. ಶುಭೋದಯ ಸ್ನೇಹಿತರೆ. ಬೆಳಗಿನ 4:08 ಸಮಯ. ನಾನಿದ್ದೀನಿ ಫಿಲಿಪೀನ್ಸ್ ದೇಶದ ರಾಜಧಾನಿ ಮನಿಲಾ ನಗರದಲ್ಲಿ. ಬ್ಯಾಗ್ ಹಾಕ್ಕೊಂಡು ಸಿದ್ಧವಾಗಿದ್ದೀನಿ ದೇಶವನ್ನು ಬಿಟ್ಟು ಇನ್ನೊಂದು ದೇಶಕ್ಕೆ ಹೋಗೋದಕ್ಕೆ. ಫಿಲಿಪೀನ್ಸ್ ಸರಣಿ ಸಂಪೂರ್ಣವಾಗಿ ಮುಗಿಸೋಕ್ಕೆ ಸಾಧ್ಯವಾಗಲಿಲ್ಲ. ಯಾಕೆ ಅಂದರೆ ನನ್ನ ಟ್ಯಾಕ್ಸಿ ಡ್ರೈವರ್ ಬುಕ್ ಆಗಿದೆ. ಏನು ಬಂದುಬಿಡ್ತಾರೆ, ಕೆಳಗಡೆ ಹೋಗಬೇಕು. ಇವಾಗ ನಾನು ಆಲ್ಮೋಸ್ಟ್ 8ನೇ ಫ್ಲೋರಲ್ಲಿದ್ದೀನಿ ಹೋಟೆಲಲ್ಲಿ. ಯಾಕಂದರೆ ಕಡೆ ದಿವಸ ಹೋಟೆಲಿಗೆ ಬಂದೆ, ಸೊ ದ್ಯಾಟ್ ಸ್ವಲ್ಪ ತಯಾರಿ ಮತ್ತು ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೊಳಕ್ಕೆ ಈಸಿ ಆಗುತ್ತೆ ಅಂತ. ಹಾಸ್ಟೆಲಲ್ಲಿ ರಾತ್ರಿ ಡಿಸ್ಟರ್ಬ್ ಮಾಡೋಕ್ಕಾಗಲ್ಲ, ಅದಕ್ಕೋಸ್ಕರ ಹೋಟೆಲಿಗೆ ಬಂದೆ. ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು ಫಿಲಿಪೀನ್ಸ್ದು. ಯಾಕೆ ಅರ್ಧದಲ್ಲೇ ಫಿಲಿಪೀನ್ಸ್ ಪ್ರವಾಸ ಸರಣಿಯನ್ನು ಮುಗಿಸಿ ಬೇರೆ ಕಡೆ ಹೋಗ್ತಾ ಇದ್ದೀನಿ ಅನ್ನೋದಕ್ಕೆ ಕಾರಣವನ್ನು ದಾರಿಯಲ್ಲಿ ಹೇಳ್ತೀನಿ, ಬನ್ನಿ. ಟ್ಯಾಕ್ಸಿ ಬಂದಿದೆ. ಬೆಳಗ್ಗೆ 5 ಗಂಟೆ ಆದರೂ ಇನ್ನೂ ದುನಿಯಾ ಮುಗ್ದಿಲ್ಲ. 4:20 ಸಮಯ. ಇನ್ನೂ ದಂಧೆ ದುನಿಯಾ ನಡೀತಾನೆ ಇದೆ. ಏರ್ಪೋರ್ಟ್ಗೆ ಇಲ್ಲಿಂದ 19 ನಿಮಿಷ. ನಮ್ಮ ಬ್ರದರು ಸೆಬು ಅನ್ನೋ ಒಂದು ಐಲ್ಯಾಂಡ್ ಅವರಂತೆ, ಇವರು ಕಂಟೆಂಟ್ ಕ್ರಿಯೇಟರ್ ಆಗಬೇಕು ಅಂತ ಟ್ರೈ ಮಾಡಿ ಫೇಸ್ಬುಕ್ಕಲ್ಲಿ ಶುರು ಮಾಡಿದಾರಂತೆ. ಒಳ್ಳೇದಾಗಲಿ ಅವ್ರಿಗೆ. ಸೆಬುಗೆ ಹೋಗಿ ಬರೀ ಮನೆಯಲ್ಲ ಮಾತ್ರ ನೋಡ್ಬೇಡಿ ಅಂದರು. ಖಂಡಿತ ಬರ್ತೀನಿ ಸರ್ ವಾಪಸ್ ಫಿಲಿಪೀನ್ಸ್ಗೆ ಅಂತ ಹೇಳಿದೆ. ನಾವು ಬಂದು ತಲುಪಿದ್ದೀವಿ ನಿನಾಯ್ ಅಕಿನೋ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಇದು ಫಿಲಿಪೀನ್ಸ್ ದೇಶದ ರಾಜಧಾನಿಯ ಏರ್ಪೋರ್ಟ್ನ ಹೆಸರು. ಬೆಳಗ್ಗೆ 4:45 ಜನಜಂಗುಳಿ ಏರ್ಪೋರ್ಟಲ್ಲಿ. ಇದು ಸೆಲ್ಫ್ ಚೆಕ್ ಇನ್ ಕೌಂಟರ್ಸು. ಇದು ಕೌಂಟರ್ಸು. ಸೆಬು ಪೆಸಿಫಿಕ್ ಅನ್ನೋದು ಅತ್ಯಂತ ದೊಡ್ಡ ಡೊಮೆಸ್ಟಿಕ್ ಏರ್ಲೈನ್ಸು ಫಿಲಿಪೀನ್ಸಲ್ಲಿ. ಸೊ ಅದೇ ಸೆಬು ಪೆಸಿಫಿಕ್ ಮೂಲಕ ನಾನು ಹೋಗ್ತಾ ಇದ್ದೀನಿ ಬ್ಯಾಂಕಾಕ್ ನಗರಕ್ಕೆ, ಥೈಲ್ಯಾಂಡ್ ದೇಶಕ್ಕೆ. ಎರಡು ನಾಯಿ ಕರ್ಕೊಂಬಂದಿದ್ದಾರೆ, ಸಖತ್ ಮುದ್ದಾಗಿದೆ. ಸರ್ಜರಿ ಆಗಿರ್ಬೇಕು ಮೋಸ್ಟ್ಲಿ. ಬ್ರದರ್ನ ಕೇಳಿದೆ ಅವನ ಹೆಸರೇನು ಅಂತ. ಡ್ಯಾಡಿ ಅಂತ ಅವನ ಹೆಸರು. ಡ್ಯಾಡಿ ಹಿ ಹ್ಯಾಡ್ ಸರ್ಜರಿ. ಇಸ್ ಫೈನ್. ಓ, ಚೈನಾಗೆ ಹೋಗಿದ್ನಾ? ವಾವ್, ಚೈನಾಗೆ ಹೋಗೋ ಅದೃಷ್ಟ. ಆಲ್ ದ ಬೆಸ್ಟ್ ಬ್ರೋ. ನಾಯಿಗಳಿಗೂ ಚೈನಾ ಹೋಗೋ ಅದೃಷ್ಟ ಎಷ್ಟೋ ಮನುಷ್ಯರಿಗೆ ಇಲ್ಲ. ಓ, ಬರೀ ಡ್ಯಾಡಿ ಇಲ್ಲ, ಮಮ್ಮಿನೂ ಇದೆ ನೋಡಿ. ಇಲ್ಲಿ ಡ್ಯಾಡಿ ಮಮ್ಮಿ ಇಬ್ಬರು ಬಂದಿದ್ದಾರೆ ಚೈನಾಯಿಂದ. ಡಾಕ್ಯುಮೆಂಟ್ ಚೆಕ್ಗೋಸ್ಕರ ನಿಂತ್ಕೊಂಡಿದ್ದೀವಿ. ನಾಯಿಗಳನ್ನು ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಕರ್ಕೊಂಡು ಹೋಗೋದಕ್ಕೆ, ಅಲ್ಲಿಂದ ಇಲ್ಲಿಗೆ ತರೋದಕ್ಕೆ ತುಂಬ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಈಗ ನೋಡಿ, ಬಂದು ಮೇಡಮ್ ಚೆಕಿಂಗ್ ಮಾಡಿ ಫೋಟೋ ತೊಗೋತಾ ಇದ್ದಾರೆ. ಅದಕ್ಕೆ ಬಾಯಿಗೆ ಕವರ್ ಹಾಕಬೇಕು. ಫೋಟೋ ತೆಗಿಬೇಕಾದ್ರೆ ಕಂಪಲ್ಸರಿ. ಅದು ಫ್ರೆಂಡ್ಲಿ ಇರಲಿ ಇಲ್ಲದೆ ಇರಲಿ ಹಾಕಲೇಬೇಕು. ಅದು ಡ್ಯಾಡಿ ಇರಿಟೇಟ್ ಆಗ್ತದಾನೆ ಮೂತಿಗೆ ಹಾಕಿರೋದಕ್ಕೆ. ಬೋರ್ಡಿಂಗ್ ಪಾಸ್ ಬಂತು. ಇವಾಗ ಸೆಕ್ಯೂರಿಟಿ, ಇಮಿಗ್ರೇಷನ್ ಆಯಿತು, ಸೆಕ್ಯೂರಿಟಿ ಆಯಿತು. ಆ್ಯಸ್ ಆಲ್ವೇಸ್ ಅಥವಾ ಆ್ಯಸ್ ಯೂಶ್ವಲಿ ಇನ್ ಫಿಲಿಪೀನ್ಸ್ ಅಮೆರಿಕನ್ ವೀಸಾ ಇದ್ದರೆ ತುಂಬ ರೆಸ್ಪೆಕ್ಟ್ ಮಾಡ್ತಾರೆ. ತುಂಬ ಕ್ವಿಕ್ಕು, ಜಸ್ಟ್ ಇನ್ ಸೆಕೆಂಡ್ಸ್ ಆಗಿಬಿಡುತ್ತೆ. ಮಿಕ್ಕಿದವ್ರಿಗೆ ಲೇಟ್ ಆಗ್ತಾ ಇರೋದನ್ನು ಎವಿಡೆಂಟಾಗಿ ನೋಡ್ಬೋದು. ಅದರಲ್ಲೇ ಗೊತ್ತಾಗುತ್ತೆ ಅಮೆರಿಕಾ ವೀಸಾ ತುಂಬ ಬಹಳ ಮುಖ್ಯ ಯಾವುದೇ ಒಂದು ಪಾಸ್ಪೋರ್ಟ್ಗೆ, ಎಸ್ಪೆಷಲಿ ಫಾರ್ ಅನ್ ಇಂಡಿಯನ್ ಪಾಸ್ಪೋರ್ಟ್ಗೆ. ಅದಾದಮೇಲೆ ಸೆಕ್ಯೂರಿಟಿ ಕೂಡ ಭಾಳ ಈಸಿಯಾಗಾಯಿತು. ಈಗ ಡ್ಯೂಟಿ ಫ್ರೀ ಝೋನು ಮತ್ತು ಫುಡ್ ಶಾಪ್ ಝೋನಿಗೆ ಬಂದಿದ್ದೀನಿ. ಸಿಯಾಟಲ್ಸ್ ಬೆಸ್ಟ್ ಕಾಫಿ. ಸ್ವಲ್ಪ ಅಮೇರಿಕನ್ ಇನ್ಫ್ಲೂಯೆನ್ಸ್ ನೀವು ಪ್ರತಿಯೊಂದು ವಿಷಯದಲ್ಲೂ ಈ ದೇಶದಲ್ಲಿ ನೋಡ್ಬೋದು. ಯಾಕಂದರೆ ಅಮೇರಿಕಾ ಕೂಡ ಈ ದೇಶವನ್ನು ಸಾಕಷ್ಟು ವರ್ಷಗಳ ಕಾಲ ಆಳಿತ್ತು.
ಶೇಕ್ ಶಾಕ್ ಎಲ್ಲ ಬೆಳಗಿನ ತಿಂಡಿಯ ಸಮಯ ಅಲ್ವಾ, ಅರ್ಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಸಮಯ. ನಾವೇನಾದ್ರು ತಿನ್ನೋಣ, ಯಾಕಂದರೆ ಫ್ಲೈಟ್ ಇನ್ನೂ ಆಲ್ಮೋಸ್ಟು 7:20 ಇರೋದು. ಇನ್ನೊಂದು ಬಹಳ ಮುಖ್ಯವಾದ ವಿಷಯವನ್ನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಲ್ಲೂ ಕೂಡ ಬರೆದಿದ್ರು, ಫಿಲಿಪೀನ್ಸ್ ಒಂದೇ ಕಡೆ ಅಲ್ಲ, ಸಾಕಷ್ಟು ಕಡೆ ಈ ರೂಲ್ಸ್ ಇದೆ. PD 1727 ಅಂತ ಒಂದು ರೂಲ್ಸ್ ಮಾಡಿದ್ದಾರೆ. ಅದೇನಪ್ಪ ಅಂದರೆ, ನೀವು ಏರ್ಪೋರ್ಟಲ್ಲಿ ಅಥವಾ ಫ್ಲೈಟ್ ಒಳಗೆ ಕೂತ್ಕೊಂಡಾಗ ಬಾಂಬ್ ಬಗ್ಗೆ ಅಥವಾ ಎಕ್ಸ್ಪ್ಲೋಸಿವ್ ಬಗ್ಗೆ ಜೋಕ್ ಮಾಡೋ ಹಂಗಿಲ್ಲ. ಅಕಸ್ಮಾತ್ ಜೋಕ್ಗೆ ಬಾಂಬು ಅದು ಹಿಂಗೆ, ಎಕ್ಸ್ಪ್ಲೋಸಿವ್ ಹಿಂಗೆ ಅಂತ ಹೇಳಿದ್ರೆ ನಿಮ್ಮನ್ನು ಅರೆಸ್ಟ್ ಮಾಡಿ ಆ ಫ್ಲೈಟಿಂದ ಹೊರಗೆ ಹಾಕಿ 5 ವರ್ಷ ಜೈಲು ಮತ್ತು 40,000 ಪೆಸೋಸ್, ಆಲ್ಮೋಸ್ಟ್ ಒಂದು 65-70 ಸಾವಿರ ರೂಪಾಯಿ ಫೈನು ಅಥವಾ 2, ಇದನ್ನು ನಿಮಗೆ ಪನಿಷಬಲ್ ಅಫೆನ್ಸ್ ಆಗಿಬಿಡುತ್ತೆ. ಅದಕ್ಕೇ ಸಾಕಷ್ಟು ಸರಿ ಜೋಕಾಗೂ ಕೂಡ ಕೆಲವು ವಿಚಾರಗಳನ್ನು ಏರ್ಪೋರ್ಟಲ್ಲಿ ಮಾತಾಡೋದಕ್ಕೆ ಹೋಗಬಾರ್ದು. ಅದು ನಿಮಗೆ ತುಂಬಾ ಎಫೆಕ್ಟ್ ಆಗುತ್ತೆ. ಫಾರ್ ಯುವರ್ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ನೀವುಗಳು ಅಷ್ಟೇ ಟ್ರಾವೆಲ್ ಮಾಡಬೇಕಾದ್ರೆ ಡೊಮೆಸ್ಟಿಕ್ ಆಗಿರಲಿ ಇಂಟರ್ನ್ಯಾಷನಲ್ ಆಗಿರಲಿ ಈ ರೀತಿ ವಿಷಯಗಳ ಬಗ್ಗೆ ಜೋಕ್ಸ್ನ ಯಾವತ್ತೂ ಮಾಡಬೇಡಿ. ಟ್ಯಾಕ್ಸಿಗೆ 300 ಪೆಸೋ ಅಂದರೆ 450 ರೂಪಾಯಿ ಕೊಟ್ಟೆ. ಕೈಯಲ್ಲಿ ಕಡೆಯ ಒಂದು ನೋಟ್ ಇದೆ, 500 ರೂಪಾಯಿ ಅಂದರೆ 500 ಪೆಸೋಸ್ ಇದೆ, ಆಲ್ಮೋಸ್ಟ್ 750 ರೂಪಾಯಿ ಲೆಕ್ಕ. ಇದನ್ನೇನು ಇಟ್ಕೊಂಡ್ರು ಏನು ಯೂಸ್ ಇಲ್ಲ. ಒಂದು 50 ರೂಪಾಯಿ ನೋಟು, 20 ರೂಪಾಯಿ ಕಾಯಿನ್ ಇಟ್ಕೊಂಡಿದ್ದೀನಿ ನೆನಪಿಗೋಸ್ಕರ. 5 ರೂಪಾಯಿ ಕಾಯಿನು, 10 ರೂಪಾಯಿ ಕಾಯಿನು ಇಟ್ಕೊಂಡಿದ್ದೀನಿ ನೆನಪಿಗೋಸ್ಕರ. 500 ರೂಪಾಯಿ ನೋಟ್ ಇಟ್ಕೊಳ್ಳೋಷ್ಟು ಅವಶ್ಯಕತೆ ಏನಿಲ್ಲ. ಅದಕ್ಕೆ ಇದರಲ್ಲಿ ಒಂದು ಕಾಫಿ ಕುಡಿದು ತಿಂಡಿ ತಿಂದು ಖಾಲಿ ಮಾಡ್ತೀನಿ ದುಡ್ಡು. ಬೆಳಗಿನ ತಿಂಡಿ ಆಯಿತು, ಕಾಫಿನೂ ಆಯಿತು. ತಿಂಡಿಗೆ 750 ರೂಪಾಯಿ ಖರ್ಚಾಯಿತು. ಇವತ್ತು 2 ಬಹಳ ಖುಷಿಯ ವಿಚಾರಗಳನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೇಬೇಕು. ಮಕ್ಕಳು ತಪ್ಪಿಸ್ಕೋಬಾರ್ದು ಅಂದ್ಬಿಟ್ಟು ನೋಡಿ ಈ ಥರ ವೈರ್ ಹಾಕೋತಾರೆ. ಸೊ ಅವ್ರು ಎಲ್ಲೇ ಓಡೋದ್ರೂ ಕೈಗೆ ಸಿಗಾಕೊಳ್ಳೋ ಇರ್ತಾರೆ. ಇಷ್ಟು ದಿವಸಗಳು ನೀವು ಫ್ಲೈಟ್ ಒಳಗೆ ಕೂಡ ಪವರ್ ಬ್ಯಾಂಕಲ್ಲಿ ಚಾರ್ಜ್ ಮಾಡ್ಕೋಬೋದಿತ್ತು ನಿಮ್ಮ ಫೋನ್ಗಳನ್ನು, ಲ್ಯಾಪ್ಟಾಪ್ಗಳನ್ನು. ಇನ್ನು ಮುಂದೆ ಮಾಡೋಂಗಿಲ್ಲ. ವೆರಿ ಸ್ಟ್ರಿಕ್ಟ್ ರೂಲ್ಸ್ ಮಾಡಿಬಿಟ್ಟಿದ್ದಾರೆ. ನಿಮ್ಮ ಪವರ್ ಬ್ಯಾಂಕನ್ನು ತೆಗೆದು ಚಾರ್ಜ್ ಮಾಡುವಂತಹ ಸಂದರ್ಭವನ್ನೇ ಆಲ್ಮೋಸ್ಟ್ ಎಲ್ಲ ಏರ್ಲೈನ್ಸು ಕಟ್ ಮಾಡಿಬಿಟ್ಟಿದ್ದಾರೆ. ಅದರಿಂದ ಏನಾದ್ರು ಸ್ಪಾರ್ಕ್ ಆಗಿ ಅದರಿಂದ ಏನಾದ್ರು ತೊಂದರೆ ಆಗ್ಬೋದು ಅನ್ನೋ ದೃಷ್ಟಿಯಿಂದ ಆಲ್ ಓವರ್ ದ ವರ್ಲ್ಡ್ ಈ ಒಂದು ಹೊಸ ರೂಲ್ಸು ಬಂದಿದೆ. ಸೊ ಗಮನ ಇಟ್ಕೊಳ್ಳಿ. ಮಕ್ಕಳ ಪ್ಲೇ ಏರಿಯಾ ನೋಡಿ, ಸ್ಮಾರ್ಟಾಗಿ ರೆಡಿ ಆಗಿರುವಂತಹ ಏರ್ಲೈನ್ ಕ್ರೂ ಹೆಂಗೆ ಬರ್ತಾ ಇದ್ದಾರೆ ಅಂತ. ಆಕಾಶ ಬಾಲೆಯರು. ನನಗೆ ಪರ್ಸ್ನಲಿ ಏನಿಸ್ತು ಅಂದರೆ, ನಮ್ಮ ಪಾಸ್ಪೋರ್ಟ್ನ ಇನ್ನು ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಚೆನ್ನಾಗಿ, ಯಾಕಂದರೆ ಇದು ಇಡೀ ಜಗತ್ತು ನೋಡುವಂತಹ ಒಂದು ಡಾಕ್ಯುಮೆಂಟು. ಇದನ್ನು ಒಂದು ಡಿಫ್ರೆಂಟಾಗಿ ಮಾಡಿದರೆ ಇನ್ನೂ ಚೆನ್ನಾಗಿರೋದೇನೋ. ನಮ್ಮ ಬಾವುಟದ ಕಲರ್ಸ್ ಹಾಕಿ ಏನಾದ್ರು ಒಂಚೂರು ಕಲರ್ಫುಲ್ಲಾಗಿ ಒಂದೊಂದು ಪೇಜ್ ಒಂಥರ ಡಿಫ್ರೆಂಟ್ ಥರ ಏನೋ ಒಂದು ಮಾಡ್ಬೋದಿತ್ತು. ಬಹಳ ಪ್ಲೇನ್ ಆ್ಯಂಡ್ ಸಿಂಪಲ್ಲು, ಬಹಳ ಬೋರಿಂಗ್ ಅಂತ ಅನ್ಸುತ್ತೆ ಒಂದೊಂದ್ಸಲಿ. ಸೊ ಇದೇ ಸೆಬು ಪೆಸಿಫಿಕ್ಕು. ಈಗಷ್ಟೇ ಸೂರ್ಯ ಉದಯ ಆಗಿದ್ದಾನೆ. ಫ್ಲೈಟ್ ದೊಡ್ಡದೇ ಇದೆ ರೀ, ಚಿಕ್ಕದಲ್ಲ. ನಾನು ಪುಟಾಣಿ ಏರ್ಲೈನ್ ಅಂದ್ಕೊಂಡೆ, ಇದು ದೊಡ್ಡ ಏರ್ಲೈನೇನೆ. ಎಲ್ಲರೂ ಟ್ರಿಪ್ಗೆ ಹೋಗ್ತಾ ಇದ್ದಾರೆ, ಫೋಟೋ ಗಿಟ್ಟ ತೆಗೆಸ್ಕೊತಾ ಇದ್ದಾರೆ. ವೆರಿ ಗುಡ್. ಡ್ರೆಸ್ ಚೆನ್ನಾಗಿದೆ, ಏರೋ ಅಷ್ಟೊಸ್ದು. ಹುಡುಗರು ಡ್ರೆಸ್ಸು ಸೇಮ್ ಎಲ್ಲೋ. ತುಂಬಾ ದೊಡ್ಡ ಫ್ಲೈಟ್ ಇದು. ನೋ ಪ್ರಾಬ್ಲಮ್. ಸಾಕಾಗಿದೆ ಫ್ಲೈಟು. ಸೆಬು ಪೆಸಿಫಿಕ್ ನಾನು ಅಂಡರ್ ಎಸ್ಟಿಮೇಟ್ ಮಾಡಿಬಿಟ್ಟಿದ್ದೆ. ಅದಕ್ಕೆ ನೆವರ್ ಅಂಡರ್ ಎಸ್ಟಿಮೇಟ್ ದ ಅಂಡರ್ ಎಸ್ಟಿಮೇಟೆಡ್. ಬೋರ್ಡಿಂಗ್ ಪಾಸ್ ತೋರಿಸ್ಬಾರ್ದು, ತೋರಿಸಿದ್ರೆ ಕಾಪಿರೈಟ್ ಕೊಡುತ್ತೆ ಯೂಟ್ಯೂಬ್ ಇತ್ತೀಚೆಗೆ. ಡಾಕ್ಯುಮೆಂಟೇಷನ್ ತೋರಿಸ್ಬಾರ್ದು. 39G. ಯಾ ಹೌದು, ಥ್ಯಾಂಕ್ ಯು. ನೋಡಿ ಇದೆ ಬ್ರ್ಯಾಂಡು. ಈ ಸೀಟ್ ಚೆನ್ನಾಗಿರುತ್ತೆ ಕಾಲಿಗೆ. ಸಿಕ್ತು, ಒಳ್ಳೆ ಸೀಟು. ಇದು ನನ್ನ ಸೀಟು. ನಾವು ಎಮರ್ಜೆನ್ಸಿ ಎಕ್ಸಿಟ್ ಸೀಟಲ್ಲಿ ಕೂತಿರೋದ್ರಿಂದ ಇವಾಗಷ್ಟೇ ಇಲ್ಲಿಯ ಏರ್ ಹೋಸ್ಟೆಸ್ ಬಂದು ಇನ್ಸ್ಟ್ರಕ್ಷನ್ಸ್ ಕೊಟ್ಟು ಹೋದ್ರು, ಓದಿ ಇದನ್ನು ಅಂತ. ಏನಾದರೂ ಪ್ರಾಬ್ಲಮ್ ಆದರೆ ಡೋರ್ ತೆಗಿತೀರಾ ಅಂತ ಕೇಳಿದ್ರು, ತೆಗಿತೀನಿ ಅಂತ ಹೇಳಿದೆ. ನನ್ನ ಪಕ್ಕ ಒಬ್ಬರು ಆಸ್ಟ್ರೇಲಿಯನ್ ಮೇಡಮ್ ಕೂತಿದ್ದಾರೆ, ಅಂತ ಅವ್ರ ಹೆಸರು. ಈ ಸೀಟು ಭಾಳ ಲೆಗ್ ಸ್ಪೇಸ್ ಚೆನ್ನಾಗಿದೆ, ಆದರೆ ಕೂತ್ಕೊಳ್ಳೋಕೆ ತುಂಬ ಕಷ್ಟ ಆಗ್ತದೆ.
ಮನಸ್ಸೆಂಬ ಮಂದಿರದಲ್ಲಿ ಮೂಡಿದೆ ಹಾಡೊಂದ ನಾ ಹಾಡಿದೆ ಗೆಳೆತನದೇ ಈ ಬದುಕ ನಡೆಸಿದೆ ಈ ಸ್ನೇಹ ಅಮರವಾಗಿದೆ ಮನಸ್ಸೆಂಬ ಮಂದಿರದಲ್ಲಿ ಮೂಡಿದೆ ಹಾಡೊಂದ ನಾ ಹಾಡಿದೆ ಗೆಳೆತನವೇ ಈ ಬದುಕ ನಡೆಸಿದೆ ಸ್ಮರಿಸು ಎಂದೆಂದೂ ನೀ ಸಮಯವ ಪ್ರೀತಿಸು ನೆನಪೆಂಬ ಅಲೆಗಳಲ್ಲಿ ಚಿರಕಾಲ ಮಿನುಗುತ್ತಿರಲಿ ಅಮರ ಸ್ನೇಹ ನೆನಪೆಂಬ ಅಲೆಗಳಲ್ಲಿ ಚಿರಕಾಲ ಮಿನುಗುತ್ತಿರಲಿ ಅಮರ ಸ್ನೇಹ ಕನಸೆಂಬ ಸಾಗರದ ನೆನಪೆಂಬ ಅಲೆಗಳಲ್ಲಿ ಚಿರಕಾಲ ಮಿನುಗುತ್ತಿರಲಿ ನಮ್ಮ ಈ ಅಮರ ಸ್ನೇಹ ಕಾಣದ ದಾರಿಗೆ ದೀಪವ ಹಚ್ಚಿದೆ ನಮ್ಮ ಸ್ನೇಹವು ನಿರಂತರ ಕಲ್ಲು ಮುಳ್ಳಿನ ಹಾದಿಯ ದಾಟಲು ಜೊತೆಯಾಗಿ ನಡೆದೆ ಕೊಟ್ಟು ಹೆಗಲ ಈ ಸ್ನೇಹ ಗೆಳೆತನ ಈ ಪ್ರೀತಿ ಎಂದು ಶಾಶ್ವತ ಸ್ಮರಿಸು ಎಂದೆಂದೂ ನೀ ಸಮಯವ ಪ್ರೀತಿಸು ಸಾಗರದಂತಿರುವ ಈ ಗೆಳೆತನ ಈ ಸ್ನೇಹ ಗೆಳೆತನ ಈ ಪ್ರೀತಿ ಎಂದು ಶಾಶ್ವತ ಈ ಸ್ನೇಹ ಗೆಳೆತನ ಈ ಪ್ರೀತಿ ಎಂದು ಶಾಶ್ವತ ಈ ಸ್ನೇಹ ಗೆಳೆತನ ಈ ಪ್ರೀತಿ ಎಂದು ಶಾಶ್ವತ ಬ್ಯಾಂಕಾಕ್ ಅಲ್ಲಿ ಲ್ಯಾಂಡ್ ಆಗಿದೆ. Hello everyone, to be Pacific, welcome you to Swana Moving Journey. ಸೊ ಬ್ಯಾಂಕಾಕು ಮನಿಲಾಗೂ 1 hour ಟೈಮ್ ಡಿಫ್ರೆನ್ಸ್ ಇದೆ. ಬ್ಯಾಂಕಾಕ್ 1 hour ಹಿಂದೆ ಇದೆ. ಇವಾಗ ಮನಿಲಲ್ಲಿ ಟೈಮು ಆಲ್ಮೋಸ್ಟ್ 11 ಗಂಟೆ, ಇಲ್ಲಿ 1 hour ಹಿಂದೆ, ಅಂದರೆ ಇವಾಗ ಇಲ್ಲಿ 10 ಗಂಟೆ. ಡೈರಿಲಿ ಒಳ್ಳೆ ಪ್ಲ್ಯಾನ್ ಮಾಡಿದ್ದೀನಿ, ಯಾವುದಕ್ಕೆ ಅಂತ ಮುಂದೆ ಹೇಳ್ತೀನಿ. ನನ್ನ ಪಕ್ಕದಲ್ಲಿ ಕೂತಿದ್ದಲ್ಲ ಆಸ್ಟ್ರೇಲಿಯಾ ಹುಡುಗಿ, ಎಷ್ಟು ಬ್ರೈಟ್ ಹುಡುಗಿ ಅಂದರೆ ನೋಡಿ, ನಾವೆಲ್ಲ ಕಲಿಯೋದು ಎಷ್ಟಿದೆ ನಮ್ಮ ಯಂಗ್ಸ್ಟರ್ಸ್ ಆಗಲಿ ಎಲ್ಲ ಅಂತ. 13ನೇ ವಯಸ್ಸಿಂದ ಕೆಲಸ ಮಾಡ್ತಾ ಇದ್ದಾಳಂತೆ, ಫಾರ್ಮಸಿಯಲ್ಲಿ ಫಾರ್ಮಸಿಸ್ಟ್ ಆಗು ಕೂಡ ಕೆಲಸ ಮಾಡಿದ್ದಾಳಂತೆ. ಈಗ ಹಣವನ್ನು ಕೂಡಿಟ್ಟು ತನ್ನ ಸ್ವಂತ ಹಣದಲ್ಲಿ ವಿಶ್ವವನ್ನು ಪ್ರವಾಸ ಮಾಡುವಂತಹ ಪ್ರಯತ್ನ ಮಾಡ್ತಾ ಇದ್ದಾಳೆ. 20ನೇ ವಯಸ್ಸಿಗೆ, ಕೇವಲ 20 ವರ್ಷ ಅವಳಿಗೆ. ಆಲ್ರೆಡಿ ಸಾಕಷ್ಟು ದೇಶಗಳನ್ನು ನೋಡಿದ್ದಾಳೆ ಒಬ್ಬಳೇ. ಇವಾಗ ಫಿಲಿಪೀನ್ಸ್ ನೋಡಿಕೊಂಡು ಥೈಲ್ಯಾಂಡಿಗೆ ಬಂದಿದ್ದಾಳೆ. ಕೇಳ್ತಾ ಇದ್ದೆ ಹೆಂಗೆ ಅನಿಸುತ್ತೆ ಆಸ್ಟ್ರೇಲಿಯಾ, ಇಮಿಗ್ರೆಂಟ್ಸ್ ಪ್ರಾಬ್ಲಮ್ ಎಲ್ಲ ಇದೆ ಅಂತ. ಅದಕ್ಕೆ ಅವ್ರು ಹೇಳ್ತಾ ಇದ್ಲು, ಇಮಿಗ್ರೆಂಟ್ಸ್ ಅಂದರೆ ನಮಗೇನು ತೊಂದರೆ ಇಲ್ಲ, ಆದರೆ ಬಂದವರು ನಮ್ಮ ಕಲ್ಚರ್ಗೆ ಅಡ್ಯಾಪ್ಟ್ ಆಗದೆ ಅವ್ರದ್ದೇ ನಡಿಬೇಕು ಅಂದರೆ ಪ್ರಾಬ್ಲಮ್ಸು ಗಲಾಟೆ ಆಗ್ತಾಯಿದೆ ಅಂತ
ಮಾತಾಡ್ತಾ ಇದ್ವಿ. ಆಮೇಲೆ ಇನ್ನೂ ಸಾಕಷ್ಟು ವಿಷಯಗಳನ್ನ ಮಾತಾಡಿದ್ವಿ. ಭಾಳ ಇಂಟ್ರೆಸ್ಟಿಂಗ್, ಇನ್ನೊಂದು ಪರ್ಸ್ಪೆಕ್ಟಿವ್, ಆಸ್ಟ್ರೇಲಿಯನ್ ಹುಡುಗಿಯ ಪರ್ಸ್ಪೆಕ್ಟಿವ್ನ ಅರ್ಥ ಮಾಡ್ಕೊಳ್ಳೋದು. ಅದಕ್ಕೆ ಕ್ವಶನ್ಸ್ ಮೇಲೆ ಕ್ವಶನ್ಸ್ ಕೇಳ್ತಾನೆ ಇದ್ದೆ ನಾನು. ಆಮೇಲೆ ಒಂದು ಫೈನಲ್ ಪ್ರಶ್ನೆ, ಇದು ಈ ಸಿಮ್ ಬಗ್ಗೆ ಮಾತಾಡಿದ್ವಿ. ಈಗ ಇತ್ತೀಚೆಗೆ ಎಲೆಕ್ಟ್ರಾನಿಕ್ ಸಿಮ್ ದುನಿಯಾ ನಡೀತಾ ಇದೆಯಲ್ಲ, ಅದಕ್ಕೆ ಅವಳೇನು ಯೂಸ್ ಮಾಡ್ತಾಳೆ ಅಂತ ಕೇಳಿದೆ. ಅದಕ್ಕೆ ಅವಳು ಮಾಯಾ ಅನ್ನೋ ಒಂದು ಸಿಮ್ಮನ್ನ ಯೂಸ್ ಮಾಡ್ತೀನಿ ಅಂತ ಹೇಳಿದ್ಲು. ಅದಕ್ಕೆ ನಾನು ಕೇಳಿದೆ, ಮಾಯಾ ಅಂದರೆ ಏನು ಗೊತ್ತಾ ನಿನಗೆ ಅರ್ಥ ಅಂತ? ಇಲ್ಲ ಅಂದ್ಲು. ಮಾಯಾ ಅಂದರೆ ಮ್ಯಾಜಿಕ್ ಅಂದೆ. ನಮ್ಮ ಭಾರತೀಯ ಪದ ಅಲ್ವ ಅದು. ಮಾಯಾ ಹಾಕ್ಕೊಂಡಿದ್ದಾಳಂತೆ. ಮಾಯಾ ಅಂತ ಈ ಸಿಮ್ಮು 50 GB 5,000 ರೂಪಾಯಿನೋ ಬೀಳುತ್ತಂತೆ ಅವಳಿಗೆ. ಈ ಸಿಮ್ಗಳು ಹಾಕೊಳ್ಳೋದು ಒಳ್ಳೆಯದು, ಏಕೆಂದರೆ ಕನೆಕ್ಟಿವಿಟಿ ಕಟ್ಟಾಗಲ್ಲ ಮತ್ತು ಕ್ಯೂ ಅಲ್ಲಿ ನಿಂತ್ಕೋಬೇಕಾಗಿಲ್ಲ ಸಿಮ್ಗೆ. ಆದರೆ ಪ್ರಾಬ್ಲಮ್ ಏನಂದರೆ ಯೂಸೇಜ್ ಜಾಸ್ತಿ ಇದ್ದರೆ ನಂತರ ನಿಮಗೆ ತುಂಬ ತೊಂದರೆ ಆಗುತ್ತೆ. ಸೊ ಯೂಸೇಜ್ ಯಾರು ಜಾಸ್ತಿ ಮಾಡ್ತಾರೆ ಅಂಥವ್ರಿಗೆ ಇಲ್ಲಿ ಲೋಕಲ್ ಈ ಸಿಮ್ಗಳು ಅಥವಾ ಲೋಕಲ್ ಫಿಸಿಕಲ್ ಸಿಮ್ ತೊಗೊಳ್ಳೋದು ಒಳ್ಳೆಯದು. ಈಗ 23 ಬೆಲ್ಟ್ ನಂಬರಲ್ಲಿ ನಮ್ಮ ಲಗೇಜ್ ಬಂದಿರುತ್ತೆ. ನಿಮ್ಗೆ ಅವಾಗಲೇ ಹೇಳಿದ್ದೆ 2 ಖುಷಿಯ ವಿಚಾರ ಇದೆ ಅಂತ. ಫಸ್ಟು ಎರಡನೇದು ಹೇಳ್ಬಿಡ್ತೀನಿ. ಎರಡನೇದು ಹೇಳಲ್ಲ, ಹೋಗಿ ತೋರಿಸ್ತೀನಿ. ಯಾಕಂದರೆ ಸರ್ಪ್ರೈಸ್ ಆಗಿರ್ಬೇಕಲ್ವಾ. ಬಹಳ ಖುಷಿ ಆಗ್ತಾಯಿದೆ ನನಗೆ. ಈ ಮೂಮೆಂಟ್ಗೋಸ್ಕರ ಬಹಳ ವರ್ಷಗಳಿಂದ ವೆಯ್ಟ್ ಮಾಡಿದ್ದೆ, ಹೆಂಗಾದರೂ ಆ ಯೋಗ್ಯತೆಯನ್ನು ಗಿಟ್ಸ್ಕೋಬೇಕು ಅಂತ. ಸೊ ಫೈನಲಿ ಆ ಒಂದು ಮೂಮೆಂಟು ಬಂದಿದೆ. ಅದೇನು ಮೂಮೆಂಟು ಅಂತ ಬ್ಯಾಗ್ ತೊಗೊಂಡ ನಂತರ ದಾರೀಲಿ ಅಥವಾ ಇನ್ನು ಸ್ವಲ್ಪ ಹೊತ್ತರಲ್ಲಿ ಡೈರೆಕ್ಟಾಗಿ ತೋರಿಸಿ ಹೇಳ್ತೀನಿ. ಸೊ ಥೈಲ್ಯಾಂಡಲ್ಲಿ ನೀವು AIS ಅಥವಾ ಇನ್ನೊಂದು ಟ್ರೂ ಸಿಮ್ ಅಂತ ಇದೆ, ತೊಗೊಳ್ಬೋದು. ನಿದ್ದೆ ಮಾಡದೇ ಇರೋದ್ರಿಂದ ತೂರಾಡ್ತಾ ಇದ್ದೀನಿ. ನೀನು ಫಿಲಿಪೀನ್ ಸಿಟಿಸನ್ ಅಂತ ಕೇಳಿಬಿಟ್ರು ಮೇಡಮ್ಮು. ನಾನು ನೋಡಿದ್ರೆ ಫಿಲಿಪೀನ್ ಹತ್ರ ಕಾಣಿಸ್ತೀನ ನಾನು? ಯಾವ ಮೇಡಮ್ ಅಂದರೆ ಇಮಿಗ್ರೇಷನ್ ಮೇಡಮ್. ವೆಲ್ಕಮ್ ಟು ಸುವರ್ಣ ಭೂಮಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ನಮ್ಮ ಕರ್ನಾಟಕದಲ್ಲಿ ಮಾಡುವಂತಹ ನೆಕ್ಸ್ಟು ಏರ್ಪೋರ್ಟ್ಗೆ ಕನ್ನಡ ಭೂಮಿ ಅಂತ ಇಡಬೇಕು ಅಂತ ಮುಂಚೆಯಿಂದನೇ ಹೇಳ್ತಾ ಬರ್ತಾ ಇದ್ದೀನಿ. ನೀವುಗಳು ಸಪೋರ್ಟ್ ಮಾಡಿ, ಕನ್ನಡ ಭೂಮಿ ಅಂತ ಹೆಸರಿಡೋಣ. ಸಖತ್ತಾಗಿರುತ್ತೆ. ಯಾವುದೇ ಮನುಷ್ಯನ ಹೆಸರಿಡೋದಕ್ಕಿಂತ ನಮ್ಮ ನೆಲದ ಸೊಗಡಿನ ಒಂದು ಹೆಸರನ್ನು ಇಟ್ಟರೆ ತುಂಬ ಚೆನ್ನಾಗಿರುತ್ತೆ. ಥೈಲ್ಯಾಂಡ್ಗೆ ಬರೋ 3 ದಿವಸಗಳ ಮುಂಚೆ ನೀವು TDAC ಥೈಲ್ಯಾಂಡ್ ಇಮಿಗ್ರೇಷನ್ ಬ್ಯೂರೋಲಿ ರಿಜಿಸ್ಟರ್ ಮಾಡ್ಕೋಬೇಕು. ನಿಮ್ಮ ಹೆಸರು ಯಾವ ರೀತಿ ಬರ್ತಾ ಇದ್ದೀರಾ, ಫ್ಲೈಟ್ ಮೂಲಕ ಬರ್ತಾ ಇದ್ದೀರಾ, ಲ್ಯಾಂಡ್ ಬಾರ್ಡ್ರಲ್ಲಿ ಬರ್ತಾ ಇದ್ದೀರಾ ಅಂತ. ಅದನ್ನು ಆಮೇಲೆ ಕೂಡ ಏನಾದ್ರು ಚೇಂಜಸ್ ಆದರೆ ಚೇಂಜ್ ಮಾಡ್ಕೋಬೋದು. ಇದು ಪ್ರೀ ಅರೈವಲ್ ಥರ ಮುಂಚೆನೇ ತಿಳಿಸಿ ಹೇಳಬೇಕು. ಮುಂಚೆ ಇಲ್ಲಿ ಪೇಪರ್ ಸಿಸ್ಟಮ್ ಇತ್ತು, ಆ ಪೇಪರ್ ಸಿಸ್ಟಮ್ ತೆಗೆದುಬಿಟ್ಟಿದ್ದಾರೆ. ಅದಕ್ಕೆ ಇವಾಗ ಇಮಿಗ್ರೇಷನ್ ತುಂಬ ಸೂಪರ್ ಫಾಸ್ಟಾಗಿ ಆಗ್ತಾ ಇದೆ. ಜಸ್ಟ್ 1.5 ಮಿನಿಟ್ಸಲ್ಲಿ ಮುಗಿದೋಯ್ತು. ಮೇಡಮ್ ಏನು ಜಾಸ್ತಿ ಕ್ವಶನ್ ಕೇಳಿಲ್ಲ, ಪಟ್ಟಂತ ಎತ್ತಿದ್ರು, ಸ್ಟ್ಯಾಂಪ್ ಹೊತ್ತಿದ್ರು. 2 ತಿಂಗಳು ಸ್ಟೇ ಕೊಟ್ಟಿದ್ದಾರೆ. ಅಂದರೆ 60 ದಿವಸಗಳು ನಾನು ಫ್ರೀಯಾಗಿ ಥೈಲ್ಯಾಂಡ್ ದೇಶದಲ್ಲಿ ಸುತ್ತಾಡ್ಬೋದು. ಸೊ ನೀವು ಅಷ್ಟೇ ಬರೋ ಮುಂಚೆ ಪ್ರೀ ಅರೈವಲ್ ರಿಜಿಸ್ಟರ್ ಫಾರ್ಮ್ನ ಫಿಲ್ ಮಾಡೋದನ್ನು ಮರಿಬೇಡಿ. ಎಲ್ಲದಕ್ಕಿಂತ ಅತ್ಯಂತ ವೇಗವಾಗಿ ನೀವು ಸಿಟಿ ತಲುಪಬೇಕು ಅಂದರೆ ಏರ್ಪೋರ್ಟ್ ರೈಲ್ ಲಿಂಕು ಇದನ್ನು ಹಿಡ್ಕೋಬೇಕು. ಇಲ್ಲೇ ಏರ್ಪೋರ್ಟಿಂದ ಹೊರಟೋಗ್ಬೋದು ಡೈರೆಕ್ಟಾಗಿ. ಥೈಲ್ಯಾಂಡ್ ದೇಶದಲ್ಲಿ ನೀವು ಏನೇ ಪರ್ಚೇಸ್ ಮಾಡಿದ್ರು ವ್ಯಾಟ್ ರೀಫಂಡ್ ಇರುತ್ತೆ. ಎಲೆಕ್ಟ್ರಾನಿಕ್ಸು ಮತ್ತು ಒಳ್ಳೊಳ್ಳೆ ಶೋರೂಮಿಂದ ಬ್ಯಾಗು ಏನೇ ತೊಗೊಳ್ತಿರಲ್ಲ ಅದಕ್ಕೆ ವ್ಯಾಟ್ ರೀಫಂಡ್ ಇರುತ್ತೆ. ನೀವು ಆ ವ್ಯಾಟ್ ರೀಫಂಡ್ ಫಾರ್ಮನ್ನು ಅದೇ ಸ್ಪಾಟಲ್ಲಿ ಅಂಗಡಿಯಲ್ಲಿ ಫಿಲ್ ಮಾಡಿ ಆ ಬಿಲ್ ಜೊತೆಗೆ ತೊಗೋಬೇಕು. ನೀವು ಏರ್ಪೋರ್ಟಿಗೆ ಸ್ವಲ್ಪ ಮುಂಚೆ ಬಂದು ಆ ಒಂದು ಫಾರ್ಮ್ಸನ್ನು ಕಸ್ಟಮ್ಸಿಗೆ ಡಿಕ್ಲೇರ್ ಮಾಡಿ ನೀವು ವ್ಯಾಟ್ ರೀಫಂಡಿಗೆ ಕೊಟ್ಟರೆ ಆಲ್ಮೋಸ್ಟ್ ಒಂದಿಷ್ಟು ದುಡ್ಡು ವಾಪಸ್ ಬರುತ್ತೆ ನಿಮಗೆ. ಅದರಿಂದ ಸಾಕಷ್ಟು ಸೇವಿಂಗ್ಸ್ ಕೂಡ ಆಗುತ್ತೆ. ಸೊ ವ್ಯಾಟ್ ರೀಫಂಡ್ ಬಗ್ಗೆ ಕರೆಕ್ಟಾಗಿ ಓದ್ಕೊಂಡು ತಿಳ್ಕೊಂಡು ಮಾಡಿ. ಅದರಿಂದ ನಿಮ್ಗೆ ಆಲ್ಮೋಸ್ಟ್ 10 to 20% ದುಡ್ಡು ಉಳಿಯುತ್ತೆ. 5 to 10% ಅಲ್ಲ, ಎಕ್ಸಾಕ್ಟ್ಲಿ ಹೇಳಬೇಕು ಅಂದರೆ 6 to 7% ವಾಪಸ್ ಕ್ಲೇಮ್ ಆಗುತ್ತೆ. ನೀವಿಲ್ಲಿ ಸ್ಪಾ ಯೂಸ್ ಮಾಡಿದ್ರಿ, ಸರ್ವಿಸಸ್ ಯೂಸ್ ಮಾಡಿದ್ರಿ, ಅವೆಲ್ಲ ವರ್ಕೌಟ್ ಆಗೋಲ್ಲ. ದೇಶದಿಂದ ಹೊರಗೆ ಏನಾದರೂ ಗೂಡ್ಸ್ ತೊಗೊಂಡು ಹೋಗ್ತಿರಲ್ಲ, ಕ್ಯಾಮರಾ ಮತ್ತು ಫೋನ್ ಅಥವಾ ಬೇರೆ ಏನಾದ್ರು ಬ್ಯಾಗ್, ಈ ಥರ ಬ್ಯಾಗ್ ಪರ್ಚೇಸ್ ಮಾಡಿದ್ರಿ, ಏನಾದ್ರು ಪರ್ಚೇಸ್ ಮಾಡಿ ಈ ದೇಶದಿಂದ ಹೊರಗಿನ ದೇಶಕ್ಕೆ ತೊಗೊಂಡು ಹೋಗ್ಬೇಕಾದ್ರೆ ಮಾತ್ರ ಅದಕ್ಕೆ ರೀಫಂಡು ಅಥವಾ ವ್ಯಾಟ್ ರೀಫಂಡು ಎಲಿಜಿಬಲ್ ಆಗುತ್ತೆ. ಮಿನಿಮಮ್ 5,000 ಥಾಯ್ ಬಾತ್ ಪರ್ಚೇಸ್ ಮಾಡಿರಬೇಕು, ಅದಕ್ಕೆ ಮಾತ್ರ ರೀಫಂಡ್ ಕೊಡ್ತಾರೆ. ಥಾಯ್ ಬಾತು ದಿನ ಏರ್ತಾ ಇದೆ. ಲಾಸ್ಟ್ ನಾನು ಬಂದಾಗ 2.6 ಇತ್ತು, ಇವಾಗ 2.91 ಆಗಿಬಿಟ್ಟಿದೆ. ಆಲ್ಮೋಸ್ಟ್ ಬೈಯಿಂಗು 3 ಬರ್ತಾ ಇದೆ. ಅಂದರೆ 1:3 ಆಗೋಯ್ತು ರೀ. ಅಂದರೆ 10,000 ಥೈಲ್ಯಾಂಡ್ ಬಾತ್ ಅಂದರೆ ಭಾರತೀಯ ರೂಪಾಯಲ್ಲಿ 30,000 ಇವತ್ತು. ಥೈಲ್ಯಾಂಡ್ ಇನ್ನೂ ಕಾಸ್ಟ್ಲಿ ಆಗ್ತಾ ಇದೆ ದಿನ. ಅಂದರೆ ಅದರ ಅರ್ಥ ಕರೆನ್ಸಿ ಸಖತ್ತಾಗಿ ಏರ್ತಾ ಇದೆ ಅಂತ. ನಾವು ಯಾಕೆ ಬೀಳ್ತಾ ಇದೀವಿ ದಿನ ಗೊತ್ತಾಗ್ತಲ್ಲ. ಬಂತು ನಮ್ಮ ಬ್ಯಾಗು ಬಂತು. ನಾನು ಯಾವಾಗಲೂ ತೊಗೊಳ್ಳೋದು ಇದು ಟ್ರೂ 5G. ಬನ್ನಿ ಕೇಳೋಣ ಹೊಸ ಆಫರ್ ಏನೋ ಇದೆಯಾ ಅಂತ. ಮೇಡಮ್, ಹೌ ಮಚ್ ಫಾರ್ 1 week? ಹಾಂ 499
ಅಂದರೆ ಆಲ್ಮೋಸ್ಟ್ 1500 ರೂಪಾಯಿ 8 ದಿವಸಕ್ಕೆ. ನಾನು ತೊಗೋತಾ ಇದ್ದೀನಿ 8 ದಿವಸಕ್ಕೆ 499 ಬಾತು, ಅಂದರೆ 1500 ರೂಪಾಯಿ ಲೆಕ್ಕ. ಕಾರ್ಡ್ ಕೊಟ್ಟೆ ಇವಾಗಷ್ಟೇ, ಪಾಸ್ಪೋರ್ಟ್ ಕೊಟ್ಟೆ. ಪ್ರತಿಯೊಂದನ್ನು ಈ ದೇಶದಲ್ಲಿ ಕ್ವಿಕ್ ಮತ್ತು ಎಫೆಕ್ಟಿವ್ ಮಾಡಿದ್ದಾರೆ. ಅದರಿಂದ ಟೂರಿಸ್ಟ್ಗಳಿಗೆ ಹೆಂಗೆ ಅನಿಸುತ್ತೆ ಅಂದರೆ, ಏನಪ್ಪ ಇಷ್ಟು ಸರಾಗವಾಗಿದೆ, ಈ ದೇಶಕ್ಕೆ ಬರಬೇಕು ಇರಬೇಕು ಅಂತ ಅನಿಸುತ್ತೆ. ನಾವುಗಳು ತುಂಬ ಕಲಿಯೋದಿದೆ, ಯಾಕಂದರೆ ಟೂರಿಸಮ್ಮಲ್ಲಿ ತುಂಬ ಹಿಂದುಳಿದು ಬಿಟ್ಟಿದ್ದೀವಿ ನಾವು. ಇದೇ ಥರ ಮುಂದುವರೆದ್ರೆ ನಮ್ಮ ಟೂರಿಸಂ ಕ್ಷೇತ್ರ ಆಲ್ಮೋಸ್ಟ್ ಝೀರೋದಲ್ಲಿದೆ ಇವಾಗ, ಇನ್ನೂ ಕೆಳಗಡೆ ಬಿದ್ದೋಗ್ಬಿಡುತ್ತೆ. ಇದು ಹೋಲಿಕೆ ಅಲ್ಲ, ಕಲಿಕೆ. ಸೊ ಫ್ರೀ ಟ್ರಾವೆಲ್ ಇನ್ಶೂರೆನ್ಸ್ ಕೂಡ ಕೊಡ್ತಾ ಇದ್ದಾರಂತೆ. ನೈಸ್. ಕಮ್ಮಿ ಡೇಟಾ ಯೂಸ್ ಮಾಡೋರಿಗೆ ಇದು ಸಾಕ್ರಿ. 5 ದಿವಸಕ್ಕೆ 15 GB 349 ಬಾತು. 3 ಮಾಡ್ಕೊಳ್ಳಿ ಎಲ್ಲನೂ. ಇವಾಗ 8 ಡೇಸ್ ಅಂದರೆ 15 GB 399. 10 ದಿವಸ ಇದ್ದರೆ 60 ದಿವಸ ಮ್ಯಾಕ್ಸಿಮಮ್ ಸ್ಟೇ. ಈಗ ನನಗೂ ಅಷ್ಟೇ 60 ದಿವಸ ಕೊಟ್ಟಿದ್ದಾರೆ ಸ್ಟೇ. 60 GB ಸಾಕು ನಾರ್ಮಲ್ಗೆ. 60 ದಿವಸ ಇರ್ತೀನಿ ಅಂದರೆ, 30 ದಿವಸ ಇರ್ತೀನಿ ಅಂದ್ರೂ ಇಷ್ಟು ಸಾಕು. ಯಾಕಂದರೆ ಎಲ್ಲ ಕಡೆ ವೈಫೈ ಇದೆ ಇಲ್ಲಿ. ಸುಮ್ಮನೆ ಫೋನ್ ಆ್ಯಕ್ಟಿವೇಟ್ ಆಗಿರಬೇಕು ಅಂತ ಇಟ್ಕೋಬೇಕಷ್ಟೇ. ನೋಡಿ ಅಲ್ಲಿ ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಬಾಂಬ್ ಸ್ಕ್ವಾಡ್ ಡಾಗ್ಗೆ. ಎಷ್ಟು ಕ್ಯೂಟ್ ಆಗಿದೆ ಅದು. ಅದು ಕರೆಕ್ಟಾಗಿ ನಡೆಯುತ್ತೆ ಅವ್ರು ನಡೆದಿದ್ದ ರೀತಿಲೇ. ಮಾಸ್ಟರ್ ಇರ್ತಾರಲ್ವಾ, ಇದು K9 ರಾಯಲ್ ಥಾಯ್ ಆರ್ಮಿ. ವಾವ್. ಮೇಡಮ್ಗೂ ನಾಯಿ ಅಂದರೆ ತುಂಬ ಇಷ್ಟ ಅಂತೆ. ಏನೋ ಫ್ರೀ ಗಿಫ್ಟ್ ಕೊಟ್ಟರು. ವಾವ್, ಏನಂತ ನೋಡೋಣ. ವಾಟ್ ಈಸ್ ದಿಸ್? ವಾಟರ್ ಬಾಟಲ್. ಓಹ್, ವಾಟರ್ ಬಾಟಲ್ ಅಂತಾರೆ ಇದು. ಹೌ ಮಚ್ ಲೀಟರ್? 1 ಲೀಟರ್? ಹೋಲ್ಡ್ ದಿಸ್. ನೋಡಿ ಇಲ್ಲಿ. ಓ, ಒಂಥರ ನೋಡಿ ಇದು ಹಿಂಗೆ ಉದ್ದ ಮಾಡ್ಕೋಬೋದು. ಓಪನ್. ಹಾಂ ನೋಡಿ, ಇದು ಓಪನ್ ಮಾಡೋದು. ಓ, ಅದೇ ತಾನಾಗಿ ಊದ್ಕೊಳ್ತಾ ಇದೆ. ವಾವ್, ಚೆನ್ನಾಗಿದೆ ರೀ ವಾಟರ್ ಬಾಟ್ಲು. ನೋಡಿ, ಹಿಂಗೆ ಪಟಾಯಿಸ್ಬೇಕು, ಬರೋ ಜನಗಳನ್ನ ಹಿಂಗೆ ಪಟಾಯಿಸ್ಬೇಕು ಅಂತ ಥಾಯ್ಲೆಂಡ್ ನಾವು. ಫ್ರೀ ವಾಟರ್ ಬಾಟ್ಲು ಸಿಕ್ಕಿದೆ. ಕಾಪು ಮೇಡಮ್ ಏನು ಮಾಡಿದ್ದಾರೆ ಅಂದರೆ 400 ಎಕ್ಸ್ಟ್ರಾ ತೊಗೊಂಡ್ಬಿಟ್ಟಿದ್ದಾರೆ. 400 ಬಾತು. ಆಮೇಲೆ ಅವರೇ ರಿಯಲೈಸ್ ಮಾಡಿಕೊಂಡು, ನೋ ಪ್ರಾಬ್ಲಮ್, ದಟ್ಸ್ ಓಕೆ, ಥ್ಯಾಂಕ್ ಯು ಫಾರ್ ಟೆಲ್ಲಿಂಗ್ ಮೀ ಅಟ್ಲೀಸ್ಟ್. ಅದಕ್ಕೆ ಇವಾಗ ನೋಡಿ, ನನಗೆ ಕ್ಯಾಶ್ ವಿಡ್ರಾ ಮಾಡ್ಕೊಳ್ಳೋಂಥ ಸಿಚುವೇಶನ್ ಇಲ್ಲ. ಅವರೇ ಕ್ಯಾಶ್ ಕೊಟ್ಟರು. ಯಾಕಂದರೆ 400 ಎಕ್ಸ್ಟ್ರಾ ತೊಗೊಂಡ್ಬಿಟ್ಟಿದ್ರು, ನಾನು ವಾಪಸ್ ಕೊಟ್ಟರು. ಯು ಮೇಡಮ್, ಥ್ಯಾಂಕ್ ಯು, ಬಾಯ್. ನಂಗೆ ಇದನ್ನು ನೋಡೋಕೆ ತುಂಬ ಇಷ್ಟ. ಈ ಥರ ಎತ್ಕೊಂಡು ಹೋಗ್ತಾ ಇರ್ತಾರಲ್ಲ ಲೈನಿಗೆ. ಸಖತ್ತಾಗಿರುತ್ತೆ. ಫಿಲಿಪೀನ್ಸ್ ದೇಶಕ್ಕೆ ಗುಡ್ ಬೈ ಹೇಳಿದ್ರು ಫಿಲಿಪೀನ್ಸ್ ಬಾವುಟ ಇಲ್ಲೂ ಹಾರಿಸ್ತಾ ಇರುತ್ತೆ. ಥೈಲ್ಯಾಂಡಲ್ಲೂ ಮೆಡಿಕಲ್ ಟೂರಿಸಂ ತುಂಬ ಹೆಚ್ಚಾಗಿದೆ. ಎಸ್ಪೆಷಲಿ ಪ್ಲಾಸ್ಟಿಕ್ ಸರ್ಜರಿ ಮತ್ತು ಕಾಸ್ಮೆಟಿಕ್ ಸರ್ಜರಿಗಳಿಗೆ. ವಿಶ್ವದಾದ್ಯಂತದಿಂದ ಈ ಟ್ರಾನ್ಸ್ಜೆಂಡರ್ ಇರ್ತಾರಲ್ಲ ಲೇಡಿ ಬಾಯ್ಸು, ಅವರು ಮೇಲೆ ಸರ್ಜರಿ ಮಾಡಿಸೋದಕ್ಕೆ ಥೈಲ್ಯಾಂಡ್ಗೆ ಬರೋದು. ಇಲ್ಲಿ ಅತ್ಯಂತ ಕಮ್ಮಿ ದರದಲ್ಲಿ ಅತ್ಯಂತ ಬೆಸ್ಟ್ ಸರ್ಜನ್ಸು ಸಿಗ್ತಾರೆ ನಿಮಗೆ. ಹಾಗೆ ಬೇರೆ ಟ್ರೀಟ್ಮೆಂಟ್ಸ್ಗೂ ಅಷ್ಟೇ, ಈ ವೈಟಮಿನ್ ಇನ್ಫ್ಯೂಷನ್ನು, ಬೋಟಾಕ್ಸು, ಸಾಕಷ್ಟು ಕಾಸ್ಮೆಟಿಕ್ ರಿಲೇಟೆಡ್. ಕೊರಿಯಾ, ಸೌತ್ ಕೊರಿಯಾನು ತುಂಬ ಚೆನ್ನಾಗಿದೆ ಅಂತ ಕೇಳ್ಪಟ್ಟಿದ್ದೀನಿ. ಬಟ್ ಸೌತ್ ಕೊರಿಯಾ ಕಾಸ್ಟ್ಲಿ. ಆದರೆ ಥೈಲ್ಯಾಂಡು ಅದನ್ನು ಕಾಲು ಭಾಗದ ರೇಟಿಂಗ್ ಮಾಡಿಬಿಟ್ಟಿದೆ. ಈ ಜಾಗದಲ್ಲಿ ನೀವು ನಿಮ್ಮ ಸ್ವಂತ ಕಾರನ್ನು ಹೈರ್ ಮಾಡುವಂತಹ ಪ್ರೈವೇಟ್ ಕಂಪನೀಸ್ ಇದೆ ನೋಡಿ. ನಾನು ಯೂರೋ ಕಾರ್ನ ಯೂಸ್ ಮಾಡಿದ್ದೀನಿ ಜಾರ್ಡನ್ ದೇಶದಲ್ಲಿ. ಸೊ ನೀವು ಸ್ವಂತವಾಗಿ ಕಾರ್ ಓಡಿಸ್ಕೊಂಡು ಥೈಲ್ಯಾಂಡ್ನ ಸುತ್ತಾಡಬೇಕು ಅಂತಿದ್ರೆ ಈ ಥರ ಒಂದು ಕಾರನ್ನು ಹೈರ್ ಮಾಡಿಕೊಂಡು ಹೋಗ್ಬೋದು. ನೋಡಿ ಇಲ್ಲಿ ಕನ್ನಡಗಳು ಬ್ಯಾಂಕಾಕ್ ಬಂದಿದ್ದಾರೆ. ಕರೆನ್ಸಿ ಎಕ್ಸ್ಚೇಂಜ್ ವಿಚಾರವಾಗಿ ಸ್ವಲ್ಪ ಕನ್ಫ್ಯೂಸ್ ಆಗಿದ್ರು. ಅದಕ್ಕೆ ನಾನು ಹೇಳಿದೆ ಏರ್ಪೋರ್ಟಲ್ಲಿ ಕರೆನ್ಸಿ ಎಕ್ಸ್ಚೇಂಜ್ ಮಾಡಿಬಿಡಿ ಅಂತ. ಭಾರತೀಯ ರೂಪಾಯಿ ತಂದಿಯಾರಂತೆ, ಅದಕ್ಕೆ ಇಂಟರ್ನ್ಯಾಷನಲ್ ಕಾರ್ಡನ್ನು ತೊಗೋಬೇಕು. ಸೊ ದಟ್ ತೊಂದರೆ ಆಗಲ್ಲ. ಅಕಸ್ಮಾತ್ ಭಾರತೀಯ ರೂಪಾಯಿ ತಂದಿದ್ರೆ ಏರ್ಪೋರ್ಟಲ್ಲಿ ಮಾತ್ರ ಎಕ್ಸ್ಚೇಂಜ್ ಮಾಡಿಬಿಡಿ, ಯಾಕೆಂದರೆ 25-30% ಲೆಸ್ ಮಾಡಿಬಿಡ್ತಾರೆ. ಬೆಸ್ಟ್ ಏನಂದರೆ ಸ್ವಲ್ಪ ATM ಅಲ್ಲಿ ವಿಡ್ರಾ ಮಾಡ್ಕೊಳ್ಳೋದು ಕಾರ್ಡಲ್ಲಿ. ಅದಾದಮೇಲೆ ಈಗ ಬ್ಯಾಂಕಾಕಲ್ಲೋ ಪಟಾಯಲ್ಲೋ ರಿಯಲ್ ಶಾಪಲ್ಲಿ ಹೋಗ್ಬಿಟ್ಟು, ರಿಯಲ್ ಮಾರ್ಕೆಟಲ್ಲಿ ಹೋಗ್ಬಿಟ್ಟು ಎಕ್ಸ್ಚೇಂಜ್ ಮಾಡೋದು. ಈ ಥರ ATMಗಳಿರುತ್ತೆ, ಆರಾಮಾಗಿ ವಿಡ್ರಾ ಮಾಡ್ಬೋದು. ನೋಡಿ ಇಲ್ಲಿ ಬಿಟ್ಬಿಟ್ಟು ಹೋಗ್ತಾ ಇದ್ದೀನಿ ಅವರನ್ನು. ಹಾಸ್ಪಿಟಲ್ ಪ್ರಮೋಷನ್ಸ್ನ ಏರ್ಪೋರ್ಟಲ್ಲೇ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಅಂದರೆ ಅದರ ಅರ್ಥ ಮೆಡಿಕಲ್ ಟೂರಿಸಂ ಬೂಮ್ ಆಗ್ತಾ ಇದೆ ಅಂತ. ಈಗ ಪ್ರೈಮ್ ಟೈಮ್ ಟ್ರಾಫಿಕ್ಕು, ಅದಕ್ಕೋಸ್ಕರ ಮೆಟ್ರೋ ಟ್ರೈನಲ್ಲಿ ಹೋಗೋಣ ಅಂತ ರೈಲ್ವೆ ಲಿಂಕಿಗೆ ಬಂದಿದ್ದೀನಿ. ಲಾಸ್ಟ್ ಬೇಸ್ಮೆಂಟಲ್ಲಿದೆ, ಏರ್ಪೋರ್ಟ್ ಕೆಳಗಡೆನೇ ಇದೆ. ಇದರಿಂದ ಬಹಳ ಸುಲಭ ಆಗುತ್ತೆ ಪ್ಯಾಸೆಂಜರ್ಸ್ಗೆ ಸಿಟಿ ಸೆಂಟ್ರ್ ಹೋಗೋದಕ್ಕೆ ಮತ್ತು ಏರ್ಪೋರ್ಟ್ ಟ್ರಾಫಿಕ್ನ ಬೀಟ್ ಮಾಡೋದಕ್ಕೆ. ಇನ್ನೊಂದು ವಿಷಯ ನಿಮ್ಗೆ ಗೊತ್ತಿರಬೇಕು, ಟಿಕೆಟ್ ಎಲ್ಲ ತೊಗೊಳ್ಳೋದೇ ಬೇಕಾಗಿಲ್ಲ. ನಿಮ್ಮ ಹತ್ರ ವೀಸಾ ಕಾರ್ಡ್ ಇದ್ದರೆ ಡೈರೆಕ್ಟಾಗಿ ಅಲ್ಲೇ ಟ್ಯಾಪ್ ಮಾಡಿಬಿಟ್ಟು ಮೆಟ್ರೋ ಕಾರ್ಡನ್ನು ಯೂಸ್ ಮಾಡ್ಬೋದು. ಸುವರ್ಣ ಭೂಮಿ ಈ ಪದವನ್ನು ಓದೋದ್ರಲ್ಲಿ ಏನೋ ಒಂಥರ ಮಜಾ ಇದೆ ರೀ. ಇಲ್ಲಿಂದ ಲಾಸ್ಟ್ ಸ್ಟಾಪ್ವರೆಗೂ ಟ್ರೈನ್ ತೊಗೋಬೇಕು. ಬಂತು ಟ್ರೈನು.
ಸೀಟ್ ಸಿಕ್ತು. ಅಷ್ಟು ವಿಶಾಲವಾಗಿ ಡೆವಲಪ್ ಆಗಿ ನಿಂತಿದೆ ನೋಡಿ ಬ್ಯಾಂಕಾಕ್ ನಗರ. ಎಲ್ಲ ದೊಡ್ಡ ದೊಡ್ಡ ಸ್ಕೈ ಸ್ಕ್ರಾಪರ್ಸ್. ರೂಮಲ್ಲಿ ಸಖತ್ತಾಗಿ ರಿಫ್ರೆಶ್ ಆದೆ. ಫೋನ್ಗಿನೆಲ್ಲ ಚಾರ್ಜ್ ಮಾಡಿದೆ. ವ್ಯೂ ನೋಡಿ, ಅದ್ಭುತವಾದ ಬ್ಯಾಂಕಾಕ್ ವ್ಯೂ. ಎಲ್ಲೆಲ್ಲೂ ಕನ್ಸ್ಟ್ರಕ್ಷನ್ ನಡೀತಿದೆ. ಈಗ ಒಂದು ಸರ್ಪ್ರೈಸ್, ಬನ್ನಿ ಹೋಗೋಣ. ನೋಡಿರಿ ಬಿಲ್ಲು, ಸರ್ಪ್ರೈಸ್ ಅಂತ ಹೇಳ್ತಾ ಇದ್ನಲ್ಲ, ನೋಡಿ ಸರ್ಪ್ರೈಸ್ ಕೊಡ್ತೀನಿ ಇವಾಗ ನಿಮಗೆ. ಜೊತೆಗಿರೋರು ಯಾರೋ ಗೊತ್ತಾಯ್ತಾ? ನಮ್ಮ ಪ್ರೀತಿಯ ವೇ ಟು ವರ್ಲ್ಡ್ ರಾಕೇಶ್. ಯಾವುದೋ ಊರಿನ ರಾಣಿಯು ಇವಳು, ನಗು ನಗುತ್ತಲೇ ನನ್ನನು ತನ್ನಲ್ಲಿಗೆ ಸೆಳೆದಳು. ಮುದ್ದು ಹುಡುಗಿಯೇ, ಈ ಹೃದಯ ಕದ್ದವಳೇ, ನೀನೇನ ನನ್ನ ಕನಸಿನ ನಾಯಕಿಯೇ, ನೀನೇನ ಈ ಮನಸ್ಸಿಗೆ ಆಸರೆಯೇ, ಬರಲೇನ ನಿನ್ನ ಪ್ರೀತಿಯ ಅಂಗಳದಿ, ಕೊಡುವೆಯ ನೀ ಹೃದಯಕ್ಕೆ ಹರುಷದ ಹಾದಿ. ಅರೆ ಆಗೋ ಹಾಗಿದೆ ಹೃದಯಾಘಾತ, ಇದಕ್ಕೆಲ್ಲ ಕಾರಣ ನಿನ್ನ ನೋಟ. ಮನ ತೇಲಿ ಹೋಗಿದೆ ಹಂತ ಹಂತ, ನಲು ಮೇಲಿ ಬೀಳಲು ಆದೆ ಸ್ವಂತ. ನಿಂದೆ ಹಂಬಲ, ಬೇಗ ಬೆಂಬಲ ನೀಡು ನನ್ನಲ್ಲಿ, ಮೂಡಿದೆ ಚಂದನೆ ಗೊಂದಲ. ಆಸೆ ಗೊಂಚಲ ಈಗ ಹಂಚಲ ಮೆಲ್ಲ ನನ್ನಲ್ಲಿ, ಎಲ್ಲೆಡೆ ನಿನ್ನದೇ ಸಪ್ಪಳ.